ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ನೂತನ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಪಟಾಕಿ ಸಿಡಿಸುವುದು, ಸಿಹಿ ಹಂಚುವುದು, ಕಾರ್ಯಕರ್ತರು ಸಂಭ್ರಮಿಸಿದ ದೃಶ್ಯಗಳು ಕಂಡುಬಂದವು. ಯಲಬುರ್ಗಾ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಸಂಭ್ರಮಿಸಿದರು. ಸಚಿವರಾಗಿ ಆಯ್ಕೆಯಾಗಿರುವುದನ್ನು ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಂದಿತಾ ದಾನರೆಡ್ಡಿ ಹಾಗೂ ವಕೀಲ ಎಂ.ಎಸ್. ಪಾಟೀಲ್ ಅವರು ತಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಬಸವರಾಜ ರಾಯರೆಡ್ಡಿ ಅವರ ಸಚಿವ ಸಂಪುಟ ಸೇರ್ಪಡೆ ಯಲಬುರ್ಗಾ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಚೈತನ್ಯ ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಶಾಭವನ ಟಿವಿ, ಸಿಎ ಆದಿ, ಯಲಬುರ್ಗಾ. ಅಭಿವೃದ್ಧಿಯ ಅಧಿಕಾರರು ಕತ್ತಲೆಯಲ್ಲಿ ಕಳೆಯುತ್ತಿರುವಂಥ ನಮ್ಮ ಯಲಬುರ್ಗಾ ತಾಲೂಕನ್ನು ಇಡೀ ದೇಶಕ್ಕೆ ಮಾದರಿಯ ತಾಲೂಕನ್ನಾಗಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಇವತ್ತು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನು ಅವರ ಒಂದು ಅಭಿವೃದ್ಧಿಯನ್ನು ಗುರುತಿಸಿ ಇವತ್ತು ಕೊಡುತ್ತಿರುವುದು ಈ ನಮ್ಮ ಯಲಬುರ್ಗಾ ತಾಲೂಕಿನ ಎಲ್ಲ ಒಂದು ಜನತೆಯ ಪರವಾಗಿ ಹೈಕಮಾಂಡಿಗೆ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಈ ಮೂಲಕ ನಾವು ಅಭಿನಂದನೆಯನ್ನು. ಯಲಬುರ್ಗಾ ನಗರದ ಜನತೆಗೆ, ತಾಲೂಕಾ ಜನತೆಗೆ ಇವತ್ತು ಒಂದು ಸಂತೋಷದ ದಿನ. ಯಾಕಂತಂದ್ರೆ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಬಸವರಾಜ ರಾಯರೆಡ್ಡಿ ಅವರು 3ನೇ ಬಾರಿಗೆ ಇವತ್ತು ಮಂತ್ರಿ ಸ್ಥಾನವನ್ನು ಪಡೆಯುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಇವತ್ತು ಅವರು ಮಂತ್ರಿಯ ಸ್ಥಾನ ಪಡೆಯುವುದು ಮುಖ್ಯವಲ್ಲ, ಅವರ ಅಭಿವೃದ್ಧಿ ಅವರಿಗೆ ಸಿಕ್ಕಂತ ಇದು ಒಂದು ಫಲ. ಅವರು ಮಾಡಿದಂಥ ಅಭಿವೃದ್ಧಿಗೆ ಒಂದು ಹೈಕಮಾಂಡ್ ಮೆಚ್ಚುಗೆಯನ್ನು ಪಡೆದು ಇವತ್ತು ನಮ್ಮೆಲ್ಲರಿಗೂ ಇವತ್ತು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ಯಲಬುರ್ಗಾ ನಗರಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತವೆ ಅಂತ ಹೇಳ್ಬಿಟ್ಟು ನಾನು ಇವತ್ತೆಲ್ಲರ ವತಿಯಿಂದ ಇವತ್ತು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದೇನೆ.